ವಾರ್ತೆಗಳ ವಿವರ. ಮುದ್ದೆಬಿಹಾಳ ಸರ್ಕಾರಿ ಶಾಲೆಗಳ SDMC ಮುಖ್ಯ ಗುರುಗಳ ಜಂಟಿ ಸಹಭಾಗಿತ್ವದಲ್ಲಿ ತೊಗರಿಬೇಳೆ ಖರೀದಿಸಿಕೊಡುತ್ತಿರುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಸಂಬಂಧಿಸಿದ ಇಲಾಖೆಯಿಂದಲೇ ಸಗಟಾಗಿ ಖರೀದಿಸಿ ವಿತರಿಸುವಂತೆ ಶಾಸಕ CS ನಾಡಪ್ಪಾಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪೌಷ್ಟಿಕ ಆಹಾರ ಕೊಡ್ತೀವಿ, ತತ್ತಿ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ, ಆಯನ್ ಕ್ಯಾಪ್ಸೂಲ್ ಕೊಡ್ತೀವಿ. ಅಂದರೂ ಕೂಡ ದಯವಿಟ್ಟು ಇದನ್ನು ಬಿಂಬಿಸ್ಬೇಕು. ಸರ್ಕಾರಿ ಶಾಲೆಗಳಂದ್ರೆ ಏನಪ್ಪ, ಬಿಡ್ರಿ ಸರ್ಕಾರಿ ಶಾಲೆನಾಗ ಯಾರು ಕಲಿಲಾರ್ದು ಅಲ್ಲಿ ಹೋಗ್ತಾರೆ ಸರ್ಕಾರಿ ಶಾಲೆಗೆ. ಸರ್ಕಾರಿ ಶಾಲೆಯಲ್ಲಿ ಕಲ್ತವರೇ ಇವತ್ತೊಬ್ಬ ಮುಖ್ಯಮಂತ್ರಿ ಯಾರು. ಸಿದ್ದರಾಮಯ್ಯನವರೇನು ಪ್ರೈವೇಟ್ ಸ್ಕೂಲಲ್ಲಿ ಓದ್ಬಿಟ್ಟು ನೋಡ್ರಿ, ಯಾರಿದ್ರು ಹೆಡ್ ಮಾಸ್ಟರ್ ಅವ್ರ ಮೇಲೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತ ಒಂದು ಪತ್ರ ಬರೀರಿ. ನೀವು ಲವ್ ಲೆಟರ್ ಕೊಡೋದಿಲ್ಲ ಹೆಂಗ್ರಿ? ನೀವು ಲೆಟರ್ಸ್ ಕೊಟ್ಟಾಗ ಅವ್ರು ಹೆಸರು ಕೊಡ್ತಾರ, ಅವಾಗ ಸಾಹೇಬ್ರಂತ ಬಂದು ಸೌಲಭ್ಯ ಹೊಡಿತಾರ. ಯಾರು ಅನ್ಸ್ತಾರ ಈಗೇನೋ ಒಬ್ಬ ನಮ್ಮ ಒಳ್ಳೆ ಮಂತ್ರಿ ಬಂದ ಸುಧಾರಕ್ಕೆ ಬೇಕಾದಷ್ಟು ರಿಫಾರ್ಮ್ಸ್ ತಂದ. ಈಗ ಅಟೆಂಡೆನ್ಸ್ ಮತ್ತೊಂದು ಏನಪ್ಪಾ ಅಂದ್ರೆ ಐಸ್ ಮತ್ತು ಫಿಂಗರ್ ಪ್ರಿಂಟ್ ಕೊಡಬೇಕನ್ನೋದು ಬಂತು. ಈಗೆಲ್ಲರೂ ಮುಂಜಾನೆ ಕೂಡ ಓಡೋಗ್ತಾರೆ ಸಾಲಿ. ಇಲ್ಲಿಗೆ ಎಲ್ಲರೂ ಎಲ್ಲಿ ಇರ್ತಿದ್ರು ಮುಂದೆ ಮಾಡೋದು ಇಲ್ಲ ಬರ್ಲಿಕ್ಕೆ ಅನಿಸ್ತದೆ. ಇವ್ರು ಪರವಾಗಿ ಇನ್ನೊಬ್ಬ ಟೀಚರ್ ಅದು ಕಲ್ಸಕ್ ಹೌದಿಲ್ಲ. ನಿಮ್ಮ ನಜರಿಗೆ ಬಂದವಲ್ಲ ಅಲ್ಲ, ತಾನೇ ಆಟೋಮೆಟಿಕ್ ಬಂದ ನೀವೇನ್ ಬಂದ್ ಮಾಡಿಸ್ತೀವಿ, ಸರ್ಕಾರ ಬಂದ್ ಮಾಡಿಸ್ತೀವಿ. ನೀವು ಬಂದ್ ಮಾಡಿಸಿದ್ರೆ ಹೇಗಾಗ್ತದೆ? ಪಟ್ಟಣದ APMC ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಸಭಾಂಗಣದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ 2-3 ದಾಬಾಗಳು ಹುಟ್ಟಿಕೊಂಡಿವೆ. ಅಲ್ಲಿ ನಡೆಯಬಾರದ ಚಟುವಟಿಕೆಗಳು ನಡೆಯುತ್ತಿವೆ. ಅನಧಿಕೃತವಾದ ಮದ್ಯ ಮಾರಾಟ ಆಗುತ್ತಿರುವ ದೂರುಗಳು ಬಂದಿವೆ. ದಾಬಾಗಳಿಗೆ ಅನುಮತಿ ಕೊಡುವವರು ಯಾರು? ಅಲ್ಲಿ ಅನಧಿಕೃತ ಚಟುವಟಿಕೆ ನಡೆಸಲು ಗ್ರಾಮ ಪಂಚಾಯತ್ PDOಗಳೇ ಆಸ್ಪದ ನೀಡುತ್ತಿದ್ದೀರಿ. ಗ್ರಾಮಗಳಲ್ಲಿ ತಿಪ್ಪೆಗುಂಡಿಗಳು ಸ್ವಾಗತಿಸುತ್ತಿವೆ. ಕುಡಿಯುವ ನೀರಿನ ಸೌಲಭ್ಯ ಸರಿಯಾಗಿಲ್ಲ. JJM ಪೂರ್ಣಗೊಳ್ಳದಿದ್ದರೂ ಪೂರ್ಣಗೊಂಡಿದೆ ಎಂದು ಪ್ರಮಾಣ ಪತ್ರ ಕೊಟ್ಟಿದ್ದೀರಿ. ಗಾರ್ಡನ್ ಜಾಗಗಳಲ್ಲಿ ಅನಧಿಕೃತ ಕಟ್ಟಡಗಳಿದ್ದರೂ ನೋಡಿಕೊಂಡು ಮೌನವಾಗಿದ್ದೀರಿ ಎಂದು PDOಗಳ ವಿರುದ್ಧ ಸುರಿಮಾಲನೆ ಮಾಡಿದರು. ಅಲ್ಲದೆ PDOಗಳಿಗಾಗಿ ಪ್ರತ್ಯೇಕ ಸಭೆ ನಡೆಸುವಂತೆ ತಿಳಿಸಿದರು. ನಿನ್ನೆ ಹೋಗಿ ನಾನು ಬೆಂಗಳೂರಿನಲ್ಲಿ 60 ಫೂಟ್ ರೋಡ್ 20 ಫೂಟಿಗೆ ತಂದಿದ್ದೆ ಸರ್. 20 ಇಲ್ಲ 15 ಫೂಟಿಗೆ ತಂದಿದ್ದೆ. ಎಲ್ಲ ತಿಪ್ಪಿಟ್ಟು ಹೋಗಿ ಅಪೋಸಿಷನ್ MLA ಯಾರು? ರಾಜುಗೌಡ. ಆ ಊರಾಗ ಎನ್ಕ್ರೋಚ್ ಮಾಡಿದ್ರು, ಸಿಕ್ಕಾಪಟ್ಟಿ ಎನ್ಕ್ರೋಚ್ ಮಾಡಿದ್ರು. ಹೋಗಿ ನೋಡ್ಬರ್ರಿ ರೋಡ್ ಹೆಂಗ್ ಮಾಡಿದಾರೆ ಹೊಡೆದು. ನಿನ್ನೆ ಆ ರೋಡ್ ಮೇಲೆ ಹೋದೆ ನಾನು, ಎಲ್ಲ ತೆಗೆದುಕೊಳಿಸ್ತಾರೆ. ಕುದುರೆ ಸಾರು PWD ರೋಡ್, PDOಗಳು ಸೇರಿ ಎಲ್ಲ ಯಾರಿಗೂ ನೋಟಿಸ್ ಕೊಡದೆ ಬಡ 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 ಎಂಬ JCB ತಂದು ಹೊರಗೆ ತಗೊಂಡ್ಬಿಟ್ಟು. ನಾನೇನದು ಒಳ್ಳೆಯದಂತ ಅನ್ನೋದಿಲ್ಲ, ಅದ್ರ ಬೇರೆ ಹೆಂಗಿದೆ ಅನ್ನೋದನ್ನ ಮೆಚ್ಚಬೇಕು. ಮತ್ತೆ ಎನ್ಕ್ರೋಚ್ಮೆಂಟ್ ತಗ್ಸೋದು, ಒಂದು ಪ್ಲಾನ್ ಅಪ್ರೂವಲ್ ಇಲ್ಲಾರ್ದೇ ಬಿಲ್ಡಿಂಗ್ ಕಟ್ತಿರ್ತಾರೆ, ಕಣ್ಣು ಮುಚ್ಕೊಂಡು ಹೋಗ್ತಿದ್ರು. ಯಾವ್ದಾದ್ರು ಜಾಗದಾಗ ಯಾವನೇ ಕಟ್ತಾರೆ. ನನಗೆ ಆಕ್ಚುಲಿ ಈ PDOಗಳ ಸಂಬಂಧ ಹೋಗ್ಬೇಕು ಬಹಳ ಬೇಜಾರಾಗಿ. ನಮ್ಮ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಹಕ್ಕುಪತ್ರ ಕೊಟ್ಟಿದ್ದು ಅಂತ ಇವರು ಉತ್ತಾರೆ ಎಂಟ್ರಿ ಮಾಡಿ 5 ವರದಿ ಕೊಟ್ಟಿದ್ದಾರೆ. ಸರ್ಕಾರಿ ಜಮೀನುಗಳನ್ನ ಎಂಟೈರ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಏನಿದಾವಲ್ಲ ಎಲ್ಲ ಯಾರಿಗೆ ಬೇಕು ಅವ್ರಿಗೆ ಹೆಸರಿಗೆ ಬರ್ಕೊಟ್ಟು ಆಯ್ತು. ಏನೋ ಬರೋರಲ್ಲ ಒಂದೆಲ್ಲೋ ಬರ್ದು ಕೊಟ್ಟಾರ, ಕರ ಮಾಡಿಕೊಟ್ಟಾರ, ಓಕೆ, ಅದಕ್ಕೆ ನಮ್ಮ ಇಷ್ಟ. ಸದಾ ಸಗಟಾಗಿ ಒಂದು ಸರ್ಕಾರಿ ಬಿಲ್ಡಿಂಗ್ ಕಟ್ಟಾಕ ಒಂದು ಪಾವ ಜಾಗ ಇಲ್ಲ ಅಂತ ಮಾಡ್ತೀವಿ ಅಂತ ಹೇಳ್ರಿ. ಗಟ್ಟಿಯಾಗಿ ಹೆಂಗೆ ಮಾಡ್ತೀವಿ, ಏನ್ ಮಾಡ್ತೀವಿ ಮುಂದೋಗಿ ಕೂತ್ಕೊಡ್ರಿ. ಯಾವನೊಬ್ಬ ಯಾವುದೋ ಒಂದು ಏನಾರ ಟವಲ್ ಹಾಕೊಂಡು ಬಂದು ಗಲಾಟೆ ಮಾಡಿದ್ರೆ ಒಳಗೆ ಕರೆದು ಚಾ ಕುಡಿಸಿ ಬಜ್ಜಿ ತಿನ್ನಿಸಿ ಕಳಿಸ್ತೀರಿ.
ಮುದ್ದೇಬಿಹಾಳ ಪಟ್ಟಣದ ಸುತ್ತಮುತ್ತಲಿನಲ್ಲಿ ನಾಯಿ ಕೊಡೆಗಳಂತೆ ಟೀ ಅಂಗಡಿಗಳು ಹುಟ್ಟಿಕೊಂಡಿವೆ. ಅಲ್ಲಿ ಗಾಂಜಾ ಡ್ರಗ್ಸ್ ಮಾರಾಟ ನಡೆಯುತ್ತಿದೆ ಎಂಬ ದೂರುಗಳು ಬರುತ್ತಿವೆ. ಪೊಲೀಸರು, ಅಬಕಾರಿ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಇಂತಹ ಕ್ರಮಗಳ ಕುರಿತು ಕಠಿಣ ಕ್ರಮ ಜರುಗಿಸಬೇಕೆಂದು ಶಾಸಕರು ಸೂಚಿಸಿದರು. ರಿಪೋರ್ಟ್ಸ್ ಭಾಳ ಬರ್ತಾ ಇದೆ. ಇಲ್ಲೇ ಏನಾದ್ರು ಬಹಳಷ್ಟು ಟೀ ಸ್ಟಾಲ್ಸ್ ಆಗಿದ್ದಾವೆ, ಅಲ್ಲಿ ಕೆಲವು ನಡೀತಾ ಇದೆ ಅಂತ ನನಗೆ ವದಂತಿ ಬಂದಿದೆ. ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ. ಏನು ಹೊಸ ಟೀ ಸ್ಟಾಲ್ಸ್ ಅದರಲ್ಲಿ ಪ್ರಾರಂಭ ಆಗಿದೆ ಅಂತ, ಚಾಲೂ ಆಗಿದೆ ಅಂತ ಕೆಲವರು ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಎಷ್ಟು ನನಗೆ ನಿಖರವಾಗಿ ಗೊತ್ತಿಲ್ಲ, ಸುಳ್ಳೆ ನಾನು ಹೇಳ್ತಾ ಇಲ್ಲ. ಆದರೆ ಪ್ಲೀಸ್ ಟ್ರೈ ಟು ವೆರಿಫೈ ಇಟ್ ಅಂಡ್ ಟೇಕ್ ಆಕ್ಷನ್. ನೋಡಿ ಒಂದೊಂದು ಯಾರಿಗೆ ಪರ್ಮಿಷನ್ ಕೊಡೋದು, ಯಾರು ಕೊಟ್ಟಾಗ ಪರ್ಮಿಷನ್? ದಾರಾವರು ಹೇಳ್ಬೇಕಲ್ಲಿ ಪ್ರಾರಂಭ ಮಾಡಬೇಕು. ಯಾರೇ ಪಿಡಿಒಗಳು ಯಾಕೆ ಕೊಡ್ತೀರಿ ದಾಬಾಗಳಿಗೆ? ಇಲ್ಲ ನಿಂದ್ರೆ ಇವ್ರು ಪಿಡಿಒಗಳು ಕೊಡ್ತಾರೆ ತಮ್ಮ ಹಳ್ಳಿ. ಯಾಕೆ ತಂಗಡಿಗೆ ಮೂಡೋದು? ತಂಗಡಿಗೆ ಒಳಗೆ ಮೂಡೋದು. ಹಳ್ಳಿಗೆ ಒಂದೊಂದು ದಾಬಾ ತೋರಿಸ್ತೀನಿ ನಾನು. ಹಳ್ಳಿಗೆ ಒಂದು ದಾಬಾ ಎದಕ್ಕೆ? ನಮ್ಮ ಹುಡುಗರನ್ನೆಲ್ಲ ಹಾಳು ಮಾಡಕ್ಕೆ, ಯುವ ಜನಾಂಗನ ಹಾಳು ಮಾಡಕ್ಕೆ ದಾಬ. ಅವರೊಬ್ಬರು ಉದ್ಧಾರ ಆದ ಸಾಕ ದಾಬಾ ಇಟ್ಕೊಂಡವ. ಸಾಮಾಜಿಕವಾಗಿ ಎಷ್ಟು ಹಾನಿ ಮಾಡ್ತಾ ಇದ್ರೆ ಆಲೋಚನೆ ಯಾರಿಗೂ ಇಲ್ಲ. ಏನ್ ಆಕ್ಟಿವಿಟಿ ನಡೀತಾವ ದಾಬಾದಲ್ಲಿ? ಯಾರು ನಿಯಂತ್ರಣ ಮಾಡ್ತಾರವನ್ನ? ಊರಿಗೆ 2-3 ಯಾವ್ದು ನಾಗರಬೆಟ್ಟ ಅಂತ ಊರಿರ್ತದೆ, 2-3 ದಾಬ. ನಮ್ಮ ನಾಲ್ಕು ಐತಲ್ಲ, 4 ಬಂದಾರ, ಚೀಫ್ ಆಫೀಸರ್ ಬಂದಾರ. ಅವ್ರು 4 ಎಷ್ಟು ಲಾಭ ಆದ್ರೆ ಎಣಿಸಿರೋ ಒಂದು ಲೆಕ್ಕ ಮಾಡಿ. ಅಲ್ಲ, ನನಗೆ ಏನ್ ಬೇಜಾರ ಗೊತ್ತಾ? ಮನ್ಯಾಗ ತಂದೆ ತಾಯಿ ಏನಪ್ಪಾ ಅಂದ್ರೆ ಶಕ್ತಿಗೆ ಹೋಗಿ ಒಳ್ಳೆ ಕಾಯಿಪಲ್ಲೆ ತಂದು, ಒಳ್ಳೆ ಮಟನ್ ತಂದು, ಒಳ್ಳೆ ಚಿಕನ್ ತಂದು, ಒಳ್ಳೆ ತತ್ತಿ ತಂದು ಅಡಿಗೆ ಮಾಡಿರ್ತಾರೆ. ಇವ್ರು ಅದನ್ನು ತಿನ್ನಂಗಿಲ್ಲ. ಸೀದಾ ದಾಬಾ ಕೂಡ ಹೋಗ್ತಾರೆ. ದಾಬಾದಾಗ ಏನಂತ ರುಚಿ? ಇವರ ದಾಬಾಕ್ಕೆ ತಿನ್ನೋದಕ್ಕಿಂತ ಮೊದಲು ಈ ಚೌಕ್ ಕುಡಿಯಕ್ಕೆ ಹೋಗ್ತಾರೆ. ನಮ್ಮ ಎಕ್ಸೈಸ್ ಇನ್ಸ್ಪೆಕ್ಟರ್ ಸ್ವಲ್ಪ ಬಂದಾರ. ಎಕ್ಸೈಸ್ನವ್ರು ಯಾರು ಹೋಗಿ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡೋದಿಷ್ಟು. ಸಮಾಜ ಒಮ್ಮೆ ನಿರ್ಣಯ ಮಾತಾದ್ರೆ ಹೊಳ್ಳಿ ಸುಧಾರಣೆ ಮಾಡಕ್ ಆಗೋದಿಲ್ರಿ. ಅದರ ಅನುಭವ ನಿಮಗಿಲ್ಲ, ನಮಗಿದೆ. ರಾಜಕಾರಣಿಗಳ ಆದಷ್ಟು ಅನುಭವ ಯಾರಿಗೂ ಆಗೋದಿಲ್ಲ. ಎಷ್ಟು ಕುಟುಂಬ ಹಾಳಾಗಿದ್ದಾವೆ ನಾವು ಕಣ್ಣಾರೆ ನೋಡ್ತೀವಿ. ವ್ಯಸನಕ್ಕೆ ಎಷ್ಟು ಜನ ಅಂಟುಕೊಂಡು ಸಂಸಾರ ಹಾಳಾಗಿದೆ ಅನ್ನೋದು ನಾವು ಕಣ್ಣಾರೆ ಕಂಡಿದ್ದೀವಿ. ನೀವೇನಪ್ಪ ಅಂದ್ರೆ ನೀವು ನಿಮ್ಮ ಲೋಕದಾಗ ಇರ್ತೀರಿ. ಸ್ಟ್ರಿಕ್ಟ್ ಆಗಿ ಮಾಡಿರೋಣ. ಆ ದಾಬಾಕ್ ಹೋಗುದು ಯಾಕಂದ್ರೆ ಆ ಚೌಕಿ ಲೈಸೆನ್ಸ್ ತಗೋರಿ. ಲೈಸೆನ್ಸ್ ತಗೊಂಡು ಬರ್ಲಿ, ಬೇಡ ಅಂತ ಅನ್ನಂಗಿಲ್ಲ. ನಾನು ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರ ವಿರುದ್ಧ ಅಂತಾರ, ಕುಡಿಯೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ನಡೀತಾವ. ನಾನೇ ಕುಡಿಯಂಗಿಲ್ಲ ಅಂದ್ರೆ ಯಾಕೆ ಅನ್ಸ್ಬೇಕು? ನಾನೇ ಯಾವ ಅಭ್ಯಾಸ ಇಟ್ಕೊಂಡಿಲ್ಲ ಅಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ನೀವು ಸಾವಿರ ಅಂಗಡಿ ಮಾಡ್ರಿ, ಇಲ್ಲ ಅದೇನು ಸುಮ್ಮನೆ ಇದ್ರಾಗ ತೊಂದರೆ ಕೊಡ್ತಾರೆ. ಯಾರು ಕೊಂಡೋರು ಆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ. ಯಾರೇ ಕೋಳಿ ಹುಡುಗರು ಸುಮ್ಮನೆ ಹೋಗೋದು, ಅಂಗನವಾಡಿಗೆ ಹೋಗೋದು, ಪ್ರವಾಸ ಒಳಗೆ ಹೋಗೋದು, ಕ್ರಾಶ್ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು. ಒಂದ್ಸಲ 10 ಸಲ ಆಗೈತಿ. ಅವ್ರು ನಮ್ಮನ್ನು ತೆಗೆದು ಒಗೆದು ಬಿಡೋದು ಕೆಲಸ ಸಾಕು, ನಮ್ಮ ನೌಕರಿ ಅಂತ ಬಂದಿದ್ದಾರೆ. ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಬೇಕು.
ನಿಜವಾಗಿ ಏನಾದ್ರೆ ಮಾಡ್ತಿದ್ರು ಇದು ಮಾಡ್ತಿದ್ರೆ ಹಿಡೀರಿ ಮಾಡ್ರಿ ಹೋಗ್ತೀವಿ. ಇಲ್ಲ ಸರ್, ಆಟ ಯಾವ ಮತ್ತೆ ಸುಮ್ಮನೆ ಹ್ಯಾರಾಸ್ಮೆಂಟ್ ಮಾಡೋದು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ SD ಬಾವಿಕಟ್ಟಿ ಮಾತನಾಡಿ, ಮುದ್ದೇಬೇಳೆ ಹಾಗೂ ತಾಳಿಕೋಟೆ ತಾಲೂಕಿನಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಜುಲೈ 15ರವರೆಗೆ ಮಳೆಯ ನಿರೀಕ್ಷೆಯಲ್ಲಿರುವ ರೈತರಿಗೆ ಪರ್ಯಾಯ ಬೆಳೆ ಬೆಳೆಯುವಂತೆ ರೈತರಿಗೆ ಸಲಹೆ ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಗೊಬ್ಬರ ಬೀಜ ದಾಸ್ತಾನು ಇದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಪರಶುರಾಮ್ ವಡ್ಡರ್, ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್, ಮುದ್ದೇಬೇಳ ತಹಶೀಲ್ದಾರ್ ಕೀರ್ತಿ ಚಾಲಕ್, ತಾಳಿಕೋಟೆ ತಹಶೀಲ್ದಾರ್ ವಿನಯ ಹುಗಾರ್, ನಿಡಗುಂದಿ ತಹಶೀಲ್ದಾರ್ AD ಅಮರವಾಡಗಿ, ಮುದ್ದೇಬೇಳ ತಾಲೂಕು ಪಂಚಾಯತಿ EO ಶರಣಗೌಡ ಬೆರಾದಾರ್, ನಿಡಗುಂದಿ ತಾಲೂಕು ಪಂಚಾಯತಿ EO ವೆಂಕಟೇಶ್ ಹೊಂದಾಲ್, ತಾಳಿಕೋಟೆ EO ಅನಸೂಯ ಚಲವಾದಿ, ಸಿಪೆ ಮೊಹಮ್ಮದ್ ಫಸೀವುದ್ದೀನ್ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.